ದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಬೆಳಗುತ್ತಾರೆ ಅಂದ. ಅಮ್ಮ ಸೈಡ್ಗಳಲ್ಲಿ ಹಾರೋ ಮಾರ್ಕು ಅದೆಲ್ಲ ಇರ್ತೈತಲ್ವಾ, ಅದು ನೋಡು ಏನ್ ಬೆಳಕು ಒಳ್ಳೆ ಸ್ಟಿಕ್ಕರ್ ಅದು. ಅಮ್ಮ 6 ಗಂಟೆ ಲೈಟ್ ಹಾಕ್ತಾರ ಅವರು. ಎಲ್ಲಿದ್ದೆ ಇಲ್ಲಿ ತನಕ ಗಂಗೆನಲ್ಲಿಲ್ಲ, ಪಾತಾಳ ಗಂಗೆನಲ್ಲಿ ಇಳಿತದೆ ಅಮ್ಮ ಹೇಳಿ. ಗಾಂಧಿ ದತ್ತ ಮತ್ತೆ ಹುಟ್ಟು ಬಂದವ್ರೆ. ಇಲ್ಲಿಂದ ತೋರಿಸ್ತೀನಿ ದೇವಸ್ಥಾನ. ಶೇಷಾದ್ರಿವಾಸ ಶ್ರೀ ತಿರುಮಲೇಶ. ಬನ್ನಿ ಕಂಚಿಗೆ ಹೋಗ. ಗೂಗಲ್ ಹೇಳ್ಬಿಡ್ತು ಗೈಸ್. ಕ್ಯಾಮ್ರಾಮನ್ ಇಲ್ಲಿ. ಹಳೆಗಳು ಜಾಸ್ತಿ, ಹಳೆಗಳು. ನಮ್ಮಪ್ಪ ಮೋದಿಗೆ ಫೋನ್ ಮಾಡ್ತಾರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ದಚ್ಚು ಬ್ಲಾಗ್ಸ್. ಇವತ್ತಿನ ವಿಡಿಯೋ ಏನು ಅಂದರೆ, ನಮ್ಮ ಮಮ್ಮಿ ಡ್ಯಾಡಿ ನೋಡಿ ಅಲ್ಲಿ ಪೂಜೆ ಮಾಡ್ತಾರೆ. ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದರೆ, ಇವತ್ತೆಲ್ಲ ಫ್ಯಾಮಿಲಿ ಸೇರಿಸಿ ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಅದು ಗೋವಿಂದ ತಿರುಪತಿಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರನೇ ಇವಾಗೆಲ್ಲ ರೆಡಿ ಆಗಿದೆ. ನೋಡಿ, ನಮ್ಮ ತಂದೆ ಎಲ್ಲ ಪೂಜೆ ಮಾಡ್ತಿದ್ದಾರೆ. ಮಳೆ ಬೇರೆ ಸ್ಟಾರ್ಟ್ ಆಯಿತು, ಮಳೆ ಬೇರೆ ಬೀಳ್ತಾ ಇದೆ. ಸೊ ಇವಾಗ ಹೋಗೋಣ, ಲೇಟ್ ಆಯಿತು. ಇಲ್ಲ ಆಗಲೇ ಪೂಜೆ ಮಾಡ್ಬಿಟ್ಟು ಹೋಗೋಣ. ಸೊ ಅದಕ್ಕೆ ನಾನು ಡಾರ್ಲಿಂಗ್ನು ನಿನ್ಸಿದ್ದೀನಿ ಇಲ್ಲಿ. ಡಾರ್ಲಿಂಗಿಗೆ ಪೂಜೆ ಮಾಡ್ತಾರೆ ನಮ್ಮಪ್ಪ. ಟ್ರಿಪ್ಪು ವಿಡಿಯೋನ ಎಂಜಾಯ್ ಮಾಡಿ. ಆಫ್ಟರ್ ಸೋ ಮೆನಿ ಲಾಂಗ್ ಡೇಸ್, ಲಾಂಗ್ ಟೈಮ್, ತುಂಬ ದಿನ ಆಯ್ತು ಈಗ ಹೋಗಿ, ತುಂಬ ಖುಷಿ ಆಯ್ತು. 2 ವರ್ಷ ಮೇಲಾಗಿದೆ, ಎಲ್ಲೂ ಹೋಗಿಲ್ಲ. 2 ವರ್ಷದ ಹಿಂದೆ ಹೋಗಿದ್ದು ನಾವು. ನಮ್ಮ ಮನೆ ದೇವರು ಆ್ಯಕ್ಚುಲಿ ತಿರುಪತಿ ನಮ್ಮ ಮನೆ ದೇವರು. 2 ವರ್ಷದ ಹಿಂದೆ ಹೋಗಿದ್ದು, ಮತ್ತೆ ಹೋಗ್ತಾಯಿದ್ವಿ. ಎಲ್ಲ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಎಲ್ಲ ಪೂಜೆಗಿದೆ ಎಲ್ಲ ಮಾಡ್ತಾಯಿದ್ದಾರೆ. ಗಾಯ್ಸ್ ಇವಾಗ ಹೊರಟ್ವಿ, ಎಲ್ಲ ಕಾರಲ್ಲಿ ಕೂತಿದ್ದೀವಿ. ನೋಡಿ ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ, ನಮ್ಮ ತಂಗಿಗೆ ವೀಟಿಂಗು. ಅವಳು ಯಾವಾಗಲೂ ಲೇಟೇ ಗೈಸ್. ಬೆಂಗಳೂರಲ್ಲಿ ಟ್ರಾಫಿಕ್ ಅಂತೂ ಹೆವಿ ಆಗಿದೆ ನೋಡಿ. ಅವಾಗ್ಲಿಂದ ಆಲ್ಮೋಸ್ಟ್ ಆಲ್ ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ಬರೀ ಟ್ರಾಫಿಕಲ್ಲೇ ಇದ್ದೀವಿ. ಅಮ್ಮ ಫುಲ್ ಮಲ್ಕೊಂಡ್ಬಿಟ್ಟಿದ್ರು. ಒಂದ್ಸಲಿ ಕರ್ದಿದ್ದಕ್ಕೆ ಗಾಬರಿಯಿಂದ ಎದ್ಬಿಟ್ರು. ಕೋಲಾರ ಹತ್ರ ಇದ್ದೀವಿ. ಇವಾಗ ಇಲ್ಲಿ ನಿಲ್ಸಿದ್ದೀನಿ. ಏನಕ್ಕೆ ಅಂದರೆ, ಹೊಟ್ಟೆಗೆ ಏನಾದರೂ ಹಾಕೋಣ ಅಂತ ಹೇಳ್ಬಿಟ್ಟು ಏನೂ ತಿಂದೇ ಇರಲಿಲ್ಲ. ಸೊ ಅದಕ್ಕೇ ಇವಾಗ ಇಲ್ಲಿ ನಿಲ್ಸಿದ್ದೀನಿ. ಊಟ ಮಾಡಿಕೊಂಡು ಇಲ್ಲಿಂದ ಹೋಗೋಣ. ನೋಡಿ, ಇಲ್ಲಿ ಕುತ್ಕೊಳ್ಳೋದಕ್ಕೆಲ್ಲ ಸ್ಪೇಸ್ ತುಂಬ ಸಕ್ಕತ್ತಾಗಿದೆ ಜಾಗ ಮಾತ್ರ ಹೈವೇಯಲ್ಲಿ. ಏನಮ್ಮ ಮಾಡಿದ್ಯಾ? ಅಮ್ಮ ಚಿತ್ರಾನ್ನ ಮಾಡೋರೆ. ಹೋಟ್ಲಲ್ಲಿ AC ಅಲ್ಲಿ ಇಲ್ಲಿ ತಿಂತೀವಿ. ಈ ಊರುಗಳ ಕಡೆ, ಈ ಊರಿಗೆ ಹೋಗ್ಬೇಕಾದ್ರೆ ಹೈವೇಲಿ ಕುತ್ಕೊಂಡು ಈ ಹಳ್ಳಿ ವಾತಾವರಣದಲ್ಲಿ ತಿನ್ನೋದೇ ಒಂದು ಮಜಾ. ಸೈಟ್ಸ್ಗೆ ಅಂತ ತಗೋಗಿರೋದು ಅವನು. ಸೈಟ್ಸ್ ತಗೊಂಡು ಹಾಕೊಂಡು ಬರ್ತಾವನೆ. ಇವಾಗ ಹೊರಡೋಣ. ಊಟ ಎಲ್ಲ ಆಯಿತು. ಸಂಜೆ ಊಟ ಮಾಡಿದ್ದೀವಿ ಇವತ್ತು. 5:30 ಆಗಿದೆ ಊಟ ಮಾಡೋದಕ್ಕೆ. ಇವಾಗ ಊಟ ಮಾಡಿದ್ದೀವಿ. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಬೆಳಗುತ್ತಾರೆ ಅಂದ, ನೋಡು ಎಂತ ಚಂದ, ಬಾನಿಗೊಂದು ಎಲ್ಲೆಯಲ್ಲಿದೆ ಕನಸು ಕಾಣುವೆ, ನಿಧಾನಿಸೋ
ನಲಿದು ಆಡುವ ಹೊಸ ಹಕ್ಕಿಯ ನೋಡಿದೆ ಬಿಂದಿಗೆಯ ಮಾರೆ ತೋರೆ ಬಾರೆ ನನ್ನ ಕುರುಬರ ರಾಣಿ. ಲಗಾಯಿಸು ಲಗ ಲಗ ಲಗಾಯಿಸು ಸುಂದರ ಗಾಳಿ ಹಚ್ಚುತ್ತೈತೆ ಮೈಯಲ್ಲಿ. ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಕಾಣಿಪಾಕಂ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆಗಲೇ ಹೇಳಿದ್ನಲ್ಲ ಗಣೇಶನ ದೇವಸ್ಥಾನ. ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ಅಂಗಡಿಗಳೆಲ್ಲ ಕ್ಲೋಸ್ ಆಗಿದೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ. ಮೊಬೈಲ್ ಅಲೌಡ್ ಇಲ್ಲ ಒಳಗಡೆ. ಮೊಬೈಲ್ ಹ್ಯಾಂಡ್ ಓವರ್ ಮಾಡಬೇಕಾಯಿತು. ಹ್ಯಾಂಡ್ ಓವರ್ ಮಾಡಿ ಇವಾಗ ಮೊಬೈಲ್ ಇಸ್ಕೊಂಡ್ಬಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿ ಬವ್ವೆ, ನನಗೇನಾದ್ರು ಕೊಡಿಸು ಬವ್ವೆ ಆಟಾಡೋಕ್ಕೆ. ಇಲ್ಲೆಲ್ಲ ಮುಗೀತು. ಇಲ್ಲೆಲ್ಲ ಮುಗಿಸ್ಕೊಂಡು ಒಳ್ಳೆ ದರ್ಶನ ಆಯಿತು. ಸಕ್ಕದಾಗಿ ದರ್ಶನ ಆಯಿತು ಮಾತ್ರ. ಈ ಟ್ರಿಪ್ಪು ಒಂದು ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀವಿ ಗೈಸ್. ಫುಲ್ ಎಂಜಾಯ್ಮೆಂಟ್ ಇದೆ. ಇನ್ನೊಂದು ನಾನು ನಿಮಗೆಲ್ಲ ತೋರಿಸ್ತಾ ಇರೋದು ನನಗೆ ಖುಷಿ ಆಗ್ತಾ ಇದೆ. ಹ್ಯಾಪಿಯಾಗಿದೆ. ಎಷ್ಟು ಖುಷಿ ಆಗ್ತಿದೆ ಅಂದರೆ ಮನಸ್ಸಿಗೆ ಅಷ್ಟು ಖುಷಿ ಆಗ್ತಿದೆ. ಚೆಕ್ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ಸೀದಾ ತಿರುಪತಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ಈಗ ಚೆಕ್ಕಿಂಗ್ ಎಲ್ಲ ಆಯಿತು. ಟಿಕೆಟ್ ತೊಗೊಂಡಿದ್ದೀವಿ ಮೇಲೆ ಹತ್ತೋದಕ್ಕೆ. ಸಕ್ಕತ್ತಾಗಿದೆ ಗಾಯ್ಸ್. ವೆದರ್ ಮಾತ್ರ ಕೂಲಾಗಿ ಸಣ್ಣಗೆ ಮಳೆ ಬೀಳ್ತಾ ಇದೆ. ಸಣ್ಣಗೆ ಸಕ್ಕತ್ತಾಗಿದೆ. ಏನೈತೆ ಬೆಂಗಳೂರಲ್ಲಿ? ಗಾಯ್ಸ್, ನಾವ್ ಇಲ್ಲಿ ಬೆಟ್ಟದ ಮೇಲೆ ಹೋಗ್ಬೇಕಾದ್ರೆ ಫಾಗ್ ಇದೆ ಅಂತ ಹೇಳಿದ್ರೆ ನಾವ್ ಅಪ್ಪ ಬಂದ್ಬಿಟ್ಟು ಇಲ್ಲಿ ಡಿಮಾರ್ಟ್ ಅಲ್ಲೇ ಇದೆಯಲ್ಲ ಫಾಗ್ ಅಂತ. ಈ ಸೈಡ್ಗಳಲ್ಲಿ ಹಾರೋ ಮಾರ್ಕು ಅದೆಲ್ಲ ಇರ್ತೈತಲ್ವಾ, ಅದು ನೋಡು ಏನ್ ಬೆಳಕು ಒಳ್ಳೆ ಹೆಂಗ್ ಕಾಣಿಸ್ತೈತೆ. ಅದೇ ಹಗ್ಲತ್ತಲ್ಲಿ ಮಾಮೂಲಿ ನಾರ್ಮಲ್ ಬೋರ್ಡ್ಗಳ ತರ ಇರ್ತೈತೆ. ಅಯ್ಯ ಅದು ರಿಫ್ಲೆಕ್ಟ್ರು, ಅದು ಸ್ಟಿಕ್ಕರ್. ಅದು ಅಮ್ಮ ಅದು 6 ಗಂಟೆ ಲೈಟ್ ಹಾಕ್ತಾರ ಅವರು. ಎಲ್ಲಿದ್ದೆ ಇಲ್ಲಿ ತನಕ ಲೈಟ್ ಹಾಕ್ಬಿಟ್ಟು ಹೋಗ್ತಾರಾ? ಸ್ವಿಚ್ ಅಲ್ಲಿ ಇರುತ್ತೆ ಆಟೋಮೆಟಿಕ್. ಗೈಸ್ ಇಲ್ಲಿ ನೋಡಿ ಗೈಸ್, ತಿರುಮಲ ರೀಚ್ ಆಗಿದ್ದೀವಿ. ಸೊ ತುಂಬ ಖುಷಿ ಆಯಿತು. ಮೇಲೆ ಬಂದ್ವಿ, ಈಗ ರೀಚ್ ಆದ್ವಿ. ಕರೆಕ್ಟಾಗಿ ಒಂದು 20-25 ಮಿನಿಟ್ಸಿಗೆ ರೀಚ್ ಆಗ್ಬಿಟ್ಟಿದ್ದೀವಿ. ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾವು ಎಲ್ಲ ಬೆಳಗ್ಗೆ ಎದ್ದು ರಾತ್ರಿ ಲೇಟ್ ಆಗೋಯ್ತು. ನಾನು ಏನು ವಿಡಿಯೋ ಮಾಡಿಲ್ಲ. ರಾತ್ರಿ ತುಂಬ ಲೇಟ್ ಆಗೋಯ್ತು. ಫುಲ್ ಟಯರ್ಡ್ ಬೇರೆ ಆಗೋಗಿತ್ತು. ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಬಟ್ ನಮಗೆ ದೇವಸ್ಥಾನ ದರ್ಶನ ಇರೋದು ನಮಗೆ ಮಧ್ಯಾಹ್ನ ಅಲ್ವೇನಮ್ಮ? ಸಂಜೆ ಇರೋದು. ಸೊ ಇವಾಗ ನಾವು ಇಲ್ಲಿ ಮೇಲ್ಗಡೆ ಎಲ್ಲೆಲ್ಲಿ ದೇವಸ್ಥಾನ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಭೂವಾರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಹೋಗಿ ದರ್ಶನ ಮಾಡಿಕೊಂಡು ಬರೋಣ. ಅದಾದಮೇಲೆ ಇನ್ನು ಮಿಕ್ಕಿದ್ದು ಇಲ್ಲಿ ಮೇಲೆ ತಿರುಪತಿಯಲ್ಲಿ ಎಲ್ಲೆಲ್ಲಿದ್ದ ದೇವಸ್ಥಾನ ಎಲ್ಲದಕ್ಕೂ ಹೋಗೋಣ. ಯಾಕಂದರೆ ನಮ್ಮದು ಮಧ್ಯಾಹ್ನ ಕೊಟ್ಟಿರೋದಕ್ಕೆ ದರ್ಶನಕ್ಕೆ ಇವಾಗ ಇಲ್ಲೆಲ್ಲ ಪ್ಲೇಸಸ್ ಕವರ್ ಮಾಡೋಣ ಅಂತ ಹೇಳ್ಬಿಟ್ಟು. ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಮುಂಚೆ ಭೂವಾರ ಸ್ವಾಮಿ ದರ್ಶನ ಮಾಡಬೇಕಂತೆ. ಭೂವಾರ ಸ್ವಾಮಿ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು. ನಾವೇನು ಅನ್ಕೊತೀವೋ ಅದೆಲ್ಲ ಇಡಿರುತ್ತೆ. ನೀವು ಕೇಳ್ಕೊಳ್ಳಿ, ಇಲ್ಲೇ ಇದೆ ದೇವಸ್ಥಾನ ಇಲ್ಲೇ ಇದೆ. ಹಾಗೆ ಯಾರ್ಯಾರು ವೀಡಿಯೋ ನೋಡ್ತಾ ಇರೋ ಕೇಳ್ಕೊಳ್ಳಿ, ನೀವು ಕೇಳ್ಕೊಳ್ಳಿ, ನಿಮ್ಮ ಮನಸಾರೆ ಕೇಳ್ಕೊಳ್ಳಿ, ನಿಮಗೂ ಎಲ್ಲ ಒಳ್ಳೇದಾಗಲಿ. ಕಲ್ಯಾಣಿ ಪಕ್ಕದಲ್ಲೇ ಇರೋದು ಇದೂ. ಯಾರ್ಯಾರು ಗೊತ್ತಿಲ್ವೋ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಎಲ್ಲರಿಗೂ. ನೋಡಿ ಇಲ್ಲಿದೆ ದೇವಸ್ಥಾನ ಎಲ್ಲ ಸಕ್ಕದಾಗಾಯಿತು, ಚೆನ್ನಾಗಾಯಿತು. ಒಳಗಡೆ ಕ್ಯಾಮ್ರಾ ಬಿಡೋಲ್ಲ. ಸೊ ಅದಕ್ಕೋಸ್ಕರನೇ ನಿಮ್ಗೆ ಈಚೆಯಿಂದನೇ ತೋರಿಸ್ತೀನಿ ನೋಡಿ. ಇಲ್ಲಿ ಎಲ್ಲಿ ಬಂದಿದ್ದೀವಿ ಅಂದರೆ ಪಾಪನಾಶಕ್ಕೆ ಬಂದಿದ್ದೀವಿ.
ಇಲ್ಲೇನಮ್ಮ ಇದು ಫೇಮಸ್? ನೀರು ಗಂಗೆ ನದಿ ಹರಿಯೋದು. ಗಂಗೆ ನದಿ ಹರಿಯತ್ತಂತೆ. ಸೊ ಬನ್ನಿ ಹೋಗೋಣ. ಹಾಂ, ಅರ್ಥ ಆಗಿಲ್ಲ. ಪಾಪಲ್ಲಿ ಕಳ್ಕೊಳ್ಳೋದು. ಪಾಪ ಕಳ್ಕೊಳ್ಳೋದಂತೆ ಗೈಸ್. ಇದೆ ಪಾಪನಾಶ. ಇಲ್ಲಿ ದೇವಸ್ಥಾನ ಇದೆ, ಬನ್ನಿ ಹೋಗಿ ದರ್ಶನ ಮಾಡ್ಕೊಂಡು ಸಿಗ್ತೀನಿ. ಇವಾಗ ಇಲ್ಲಿಂದ ಹೊರಟ್ವಿ. ಇಲ್ಲಿಂದ ನೆಕ್ಸ್ಟು ತುಂಬ ಒಂದು 6-7 ದೇವಸ್ಥಾನಗಳಿದೆ ಗೈಸ್ ಇಲ್ಲಿ. ಅದೆಲ್ಲ ನೋಡಿಕೊಂಡು ಹೋಗೋದಿಲ್ಲ. ನಾವಿವಾಗ ಆಕಾಶ್ ಗಂಗೆಗೆ ಬಂದಿದ್ದೀವಿ. ನಮ್ಮಮ್ಮ ಆಕಾಶ ಗಂಗೆನಲ್ಲಿಲ್ಲ, ಪಾತಾಳ ಗಂಗೆನಲ್ಲಿ. ಯಾಕೆ ಅಂದರೆ ಫುಲ್ಲು ಮೆಟ್ಲುಗಳೈತೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಗೆ ಹಿಂಸೆ. ಬರಲ್ಲ ಅಂದ್ರೂ ಬಿಡಲ್ಲ. ಈ ಜಾಗಗಳು ನೋಡಿದರೆ ಕಮೆಂಟ್ ಮಾಡಿ. ನಾವು ಹೋಗಿದ್ವಿ, ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹಂಗೆ ಶೇರ್ ಮಾಡಿ. ಅದು ಶೇರ್ ಮಾಡಿ. ಗಿಳಿತದೆ ಅಮ್ಮ ಹೇಳಿ. ದೇವಸ್ಥಾನ ಇದೆ. ದೇವಸ್ಥಾನದ ಇಲ್ಲಿ ನೀರು ಹರಿತಾ ಇರುತ್ತೆ ನೋಡಿ. ಇಲ್ಲಿ ಕೆಳಗಡೆ ಎಲ್ಲ ಹೋಗ್ತಾರೆ, ತುಂಬ ಜನ ಹೋಗ್ತಾರೆ. ನಮಗೆ ಹೋಗೋಷ್ಟು ಪೇಷನ್ಸ್ ಇಲ್ಲ ಈಗ. ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ. ಇಲ್ಲೆಲ್ಲ ಬೆಟ್ಟ ಹತ್ತು ಇಳಿ ಇದೇ ಜಾಗ. ಇಲ್ಲಿ ಮುಂದೆ ಒಂದು ವಿಚಿತ್ರ ತೋರಿಸ್ತೀನಿ, ಏನು ಅಂತ ನೋಡಿರಂತೆ. ಬನ್ನಿ. ಗಾಂಧಿ ತಾತ ಮತ್ತೆ ಹುಟ್ಟು ಬಂದವ್ರೆ. ದೇವಸ್ಥಾನ 2 ಕಿಲೋಮೀಟರ್ಸ್ ನಡ್ಕೊಂಬಂದ್ಮೇಲೆ ನಿಮಗೆ ದೇವಸ್ಥಾನ ಕಾಣಿಸುತ್ತೆ. ಇದು ಕಲ್ಯಾಣಿ ಇದೆ. ನಮ್ಮಮ್ಮ ಬರಲ್ಲ ಅನ್ಕೊಂಡ್ವಿ, ಹೆಂಗ ಹತ್ಕೊಂಡ್ ಬಂದ್ಬಿಟ್ಟವ್ರೆ. ನಮ್ಮಮ್ಮ ಬರಲ್ಲ ಅಂತ ಹೇಳಿದ್ರು. ಯಾರೋ ಹೇಳ್ದೆ ತುಂಬಾ ಚೆನ್ನಾಗಿದೆ ಅಲ್ಲಿ ಅಂತ. ಸಾರಿ ದೇವ್ರ ಮನೆ ಬರಕ್ಕೆ ಹೋಗೋಣ ಬಂದಿರೋದು ಇದೆ ಫಸ್ಟ್ ಟೈಮು. ಚೆನ್ನಾಗಿದೆ. ಅದಕ್ಕೆ ಬಂದ್ಬಿಟ್ಟು ಬನ್ನಿ ಹೋಗೋಣ. ಈಗ ನೆಕ್ಸ್ಟ್ ಹೋಗೋಣ, ಟೈಮ್ ಆಗುತ್ತೆ. ಬನ್ನಿ ಹೋಗೋಣ. ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ. ಇಲ್ಲಿ ಅಕ್ಕಪಕ್ಕ ಎಲ್ಲ ಪೂರ್ತಿ ಅಂಗಡಿಗಳು. ಇಲ್ಲೇ ದೇವಸ್ಥಾನ ಇರೋದು ನೋಡಿ. ದರ್ಶನ ಮುಗಿಸ್ಕೊಂಡ್ಬಂದ್ವಿ, ಹೋಗ್ತಾ ಇದ್ದೀವಿ. ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ನಮ್ಮ ಮಮ್ಮಿ ಇಲ್ಲೇ ಇದ್ದಾರೆ ದೇವಸ್ಥಾನಕ್ಕೆ. ಗೈಸ್ ಇನ್ನೊಂದು ದೇವಸ್ಥಾನ ಮಿಸ್ ಮಾಡಿಬಿಟ್ವಿ. ಎಲ್ಲಮ್ಮ ಅದು ಇದು ಪಾದ ಅಲ್ವಾ? ಪಾದ ಮಿಸ್ ಮಾಡಿಬಿಟ್ವಿ. ಸೊ ಲೇಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೇಕಿನ್ನ. ಯಾಕಂದರೆ ಈ ಕಾಸ್ಟ್ಯೂಮ್ ಬಿಡೋಲ್ಲ ಒಳಗಡೆ. ಅದಕ್ಕೆ ಟ್ರೀಸ್ಟಲ್ಲಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಇವಾಗ ದರ್ಶನಕ್ಕೆ ಕೊಡ್ತಾ ಇದ್ದೀವಿ. ಮೊಬೈಲ್ ಬಿಡೋಲ್ಲ ಅಲ್ಲಿ ಒಳಗಡೆ. ಸೊ ಅದಕ್ಕೇ ನಾವೇನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಈಚೆ ಇಟ್ಟು ಅದು ಕೌಂಟ್ರ್ ಇದೆಯಲ್ಲ, ಕೌಂಟ್ರಲ್ಲಿ ಇಟ್ಬಿಟ್ಟು ಹೋಗೋಣ. ಯಾಕಂದರೆ ನಿಮಗೆ ಏನೂ ಅಲೋ ಇಲ್ಲ. ದರ್ಶನ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಬೇಗ ಆಗುತ್ತೆ ಅಂತಲೇ ಹೇಳಿದ್ರು. ನಮಗೆ ಹೇಳಿದ್ದು ಟೈಮಿಂಗೇ ಬೇರೆ, ನಾವು ಹೋಗ್ತಾರೆ ಟೈಮಿಂಗೇ ಬೇರೆ. ಅಲ್ಲೇ ಲೇಟ್ ಆಗೋಯ್ತು. ನಾವು ಎಲ್ಲ ಕಡೆ ನೋಡ್ಕೊಂಬಂದ್ವಲ್ಲ, ಅಲ್ಲೇ ಲೇಟ್ ಆಗೋಯ್ತು. ಎಲ್ಲ ಕಡೆ ಒಂಥರ ಇದೆ. ತಿರುಪತಿಯೇ ಒಂಥರ ಡಿಫ್ರೆಂಟು ಗೈಸ್. ಇಲ್ಲಿ ಸುತ್ಕೊಂಡು ದೇವ್ರ ದರ್ಶನಕ್ಕೆ ಹೋಗ್ಬೇಕು. ಪ್ರದಕ್ಷಿಣೆ ಹಾಕಬೇಕು. ಪ್ರದಕ್ಷಿಣೆ ಹಾಕಿ ಹೋಗಿ ದರ್ಶನ ಮಾಡಬೇಕು. ನನಗೆ ಗೊತ್ತಿದ್ದಂಗೆ ಮುಂದೆ ಹೋಗ್ತಾನೆ ಮೊಬೈಲು ಅಲ್ಲೇ ಹ್ಯಾಂಡ್ ಓವರ್ ಮಾಡಬೇಕಾಗತ್ತೆ. 3 hours later. ದರ್ಶನ ಎಲ್ಲ ಮುಗೀತು. ದರ್ಶನ ಮುಗಿಸ್ಕೊಂಡು ಬಂದ್ವಿ ಈಚೆ ಬಂದು ನಾನು ಮೊಬೈಲ್ ತರಕ್ಕೆ ಹೋಗಿದ್ದೆ. ಎಲ್ಲರೂ ಅಲ್ಲೇ ಇದ್ದಾರೆ, ಮಮ್ಮಿ ಡ್ಯಾಡಿ ಎಲ್ಲ ಅಲ್ಲೇ ಇದ್ದಾರೆ. ಇವಾಗ ಹೋಗೋಣ ನೋಡಿ ಗೈಸ್. ಇಲ್ಲಿಂದ ತೋರಿಸ್ತೀನಿ ದೇವಸ್ಥಾನ. ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಭಕ್ತ ಜನ
ಲಾಡು ತಗೊಂಬಂದಿದ್ದಾರೆ ಆಯ್ತಾ ಬನ್ನಿ ಊಟಕ್ಕೆ ಹೋಗೋಣ. ಊಟ ಮುಗಿಸ್ಕೊಂಡು ನೋಡಿ ಗೈಸ್ ಲಾಡು. ಇವಾಗ ಊಟಕ್ಕೆ ಬಂದ್ವಿ. ಇಲ್ಲಿ ನೋಡಿ ಇದೊಂಥರ ನೋಡೋಕ್ಕೆ ಒಂಥರ ಸಕ್ಕದಾಗಿದೆ ಗೈಸ್ ಇದು ನೋಡಿ. ಇಲ್ಲೆಲ್ಲ ಫಸ್ಟೇ ಆಲ್ರೆಡಿ ಎಲೆ ಹಾಕಿಟ್ಟಿರ್ತಾರೆ. ಇಲ್ಲಿಂದ ಕಾರ್ ಹತ್ರ ಹೋಗ್ಬೇಕು. ಕಾರ್ ಬಂದ್ಬಿಟ್ಟು ಎಲ್ಲೋ ಬೇರೆ ಕಡೆ ಪಾರ್ಕ್ ಮಾಡಿದ್ದೀನಿ. ಕಾರ್ ಹತ್ರ ಹೋಗ್ಬೇಕು. ಇವಾಗ ಇಲ್ಲಿಂದ ಹೊರಟ್ವಿ. ಇಲ್ಲಿಂದ ಕೆಳಗಡೆ ದೇವಸ್ಥಾನಗಳು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ನಿಮ್ಗೆ ತೋರಿಸ್ತೀನಿ. ಕೆಳಗಡೆ ಇಳಿಬೇಕಾದ್ರೆ ವ್ಯೂ ಹೆಂಗಿದೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಮನ್ಕಾಳ್ ಮೆಟ್ಲು. ಇಲ್ಲಿ ನೋಡಿ ಒಳಗಡೆ ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ. ಇಲ್ಲಿ ಬೆಟ್ಟ ಹತ್ಬೇಕಾದ್ರೆ ಸಿಗುತ್ತೆ. ಬೆಟ್ಟ ಹತ್ಬೇಕಾದ್ರೆ ನಾವು ಇದ್ರಲ್ಲಿ ಹೋಗ್ಬೇಕಾದ್ರೆ, ಕಾರಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಸಿಗಲ್ಲ, ನಡ್ಕೊಂಡು ಹೋಗ್ಬೇಕಾದ್ರೆ ಸಿಗುತ್ತೆ. ಇವಾಗ ಇಳಿಬೇಕಾದ್ರೆ ನಮಗೆ ಸಿಗುತ್ತೆ. ಸೊ ಹಂಗೆ ಇಲ್ಲೇ ದರ್ಶನ ಮಾಡ್ಕೊಂಡು ಹೋಗೋಣ. ಎಕ್ಸಿಟ್ ಗೇಟ್ ಹತ್ರ ಬಂದ್ವಿ. ಇಲ್ಲಿ ಕೆಳಗಡೆ ಪದ್ಮಾವತಿ ಅಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಒಳಗಡೆ ಮೊಬೈಲ್ ಬಿಡಲ್ಲ. ಸೊ ಅದಕ್ಕೇನೆ ಮೊಬೈಲ್ ಇಲ್ಲೇ ಇಡ್ತಾ ಇದ್ದೀನಿ. ಇಲ್ಲ ಮೊಬೈಲ್ ಅಲೋ ಇಲ್ಲ, ಮೊಬೈಲ್ ಇಲ್ಲೇ ಬಿಡ್ತಾ ಇದ್ದೀನಿ. ಸರಿ, ದೇವ್ರ ದರ್ಶನ ಮಾಡಿಕೊಂಡು ನಿಮಗೂ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಬಂದು ನಿಮಗೆ ಸಿಗ್ತೀನಿ. ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇವಾಗ ಕಂಚಿಗೆ ಹೊರಟ್ವಿ. ಬನ್ನಿ ಕಂಚಿಗೆ ಹೋಗ. ಗೂಗಲ್ ಹೇಳ್ಬಿಡ್ತು ಗೈಸ್. ಗೂಗಲ್ ಹೇಳ್ತು ಈಗ ಕಂಚಿಗೆ ಹೋಗೋಣ. ತಮಿಳ್ನಾಡಿಗೆ ರೀಚ್ ಆದ್ವಿ. ಏನು ಹೇಳಿದೆ? ಸ್ಪೆಷಲ್ ಊತಪ್ಪ. ಊತಪ್ಪ ನಾನೇ ಊದುಕೊಂಡಿದ್ದೀನಿ, ಅದರಲ್ಲೂ ಸ್ಪೆಷಲ್ ಊತಪ್ಪ. ತಿಂದ್ವಿ. ಏನಂದ್ರೆ ಏನು ಚೆನ್ನಾಗಿಲ್ಲ. ಏನು ಇಷ್ಟ ಆಗಿಲ್ಲ. ಎಲ್ಲ ಅರ್ಧಂಬರ್ಧ ಬಿಟ್ಬಿಟ್ಟು ಎತ್ತು ಬಂದಿದ್ದೀವಿ. ಎಷ್ಟೋ ಚೆನ್ನಾಗಿ ಮಾಡ್ತೀನಿ. ಗೈಸ್ ಹೆಂಗಿದೆ ಗೊತ್ತಾ? ನಮ್ಮಮ್ಮ ಹೆಂಗ್ ಮನೆಯಲ್ಲಿ ಮಾಡ್ತಾರೋ ತಿನ್ನಕ್ಕಾಗಲ್ವೋ ಹಂಗೆ. ನಮ್ ತಂಗಿ ಏನೋ ಹೇಳಿದ್ಲು, ಪೆಸರೆಟ್ ಅಂತ. ಅಲ್ಲ ಪೆಸರೆಟ್ ಅಲ್ಲ, ಅದು ಕತ್ತಂಬಳ್ಳಿ ದೋಸೆ. ಡ್ರೆಸ್ ಚೇಂಜ್ ಆಗಿದೆ ಅಂತ ನೋಡ್ತಾ ಇದ್ದೀರಾ? ಡ್ರೆಸ್ ಚೇಂಜ್ ಆಗಿರೋದು ಒಂದೇ ರೀಸನ್ನು. ದೇವಸ್ಥಾನ ಹೆಂಗಿರೋ 4 ಗಂಟೆಗೆ ಓಪನ್ ಆಗುತ್ತೆ ಕಂಚಿಪುರಂದು. ಇಲ್ಲಿಂದ ಒಂದು 70 ಕಿಲೋಮೀಟ್ರ್ ಚೆನ್ನೈ ಬೀಚು. ಸೊ ಇವಾಗ ಅದಕ್ಕೇನೆ ಬೀಚ್ಗೆ ಹೊರಟಿದ್ದೀವಿ. ಚೆನ್ನೈ ಬೀಚ್ಗೆ ಬಂದ್ವಿ. ನೋಡಿ ಗೈಸ್, ಮೇನ್ ಏನು ಗೊತ್ತಾಯ್ತು ನನಗೆ ತುಂಬ ಕಾಣಿಸ್ತಾ ಇರೋದು ನೋಡಿ, ಜೋಡಿಗಳು ಕಾಣಿಸ್ತಾವ್ರೆ ನೋಡಿ. ರೈಸಿಂಗ್ ಇನ್ ಲವ್ ಅಂತ ಜನ ಇದ್ದಾರೆ. ನಮ್ಮ ಬೆಂಗಳೂರಲ್ಲೂ ಈ ಥರ ಇದ್ದಿದ್ರೆ ಎಷ್ಟು ಜನ ಇಲ್ಲೇ ಬಿದ್ದಿರ್ತಾ ಇದ್ರು ಬೀಚ್ ಹತ್ರನೇ. ಇಲ್ಲಿ ವಿಡಿಯೋ ಕೇಳಿಸುತ್ತಾ ಇಲ್ವಾ ಗೊತ್ತಿಲ್ಲ, ಫುಲ್ ನೋಡಿ ಗಾಯ್ಸ್. ಪೋಸ್ ಕೊಡ್ತಾವ್ರೆ. ಕ್ಯಾಮ್ರಾಮನ್ ಇಲ್ಲಿ. ಗೈಸ್ ಇಲ್ಲಿ ನೋಡಿ, ನಮ್ಮಪ್ಪ ಕಳೆಕಾಯಿ ಮಾರ್ತಾವ್ರೆ ಬೀಚಲ್ಲಿ.
ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ಇವಾಗ ಬೀಚಲ್ಲಿ ನೋಡಿ ಗೈಸ್. ಇವಾಗ ಸಾಯಂಕಾಲ ಆಗ್ತಾ ಆಗ್ತಾ ಫುಲ್ ಜನ ಸೇರಿದ್ದಾರೆ. ಇವಾಗ ಹಳೆಗಳು ಜಾಸ್ತಿ ಹಳೆಗಳು 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 ಹಾಳೆಗಳು ಅಂತ. ಇವಾಗ ಕಂಚಿ ರೀಚ್ ಆದ್ವಿ. ಕಂಚಿ ರೀಚ್ ಆಗಿ ಇಲ್ಲೇ ಇದೇ ಹೋಟ್ಲಲ್ಲೇ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಊಟಕ್ಕೆ. ಊಟ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದೆ. ರೂಮು ಇಲ್ಲೇ ಮೇಲಿದೆಯಂತೆ, ಹಾಗೆ ಇಲ್ಲೇ ಸ್ಟೇ ಆಗೋಣ ಅಂತ ನೋಡೋಣ ಪ್ಲ್ಯಾನ್ ಮಾಡ್ತೀನಿ. ಸೊ ಫಸ್ಟು ಊಟ ಮಾಡೋಣ. ವಾಯ್ಸ್ ವೆಲ್ಕಮ್ ಟು ಡೇ 3 ವಿಡಿಯೋ. ಇದು ಆ್ಯಕ್ಚುಲಿ ನೆನ್ನೆನೇ ನಾವು ಮುಗಿಸ್ಬೇಕಾಗಿತ್ತು ಎಲ್ಲ ದೇವಸ್ಥಾನ. ಸೊ ನಿನ್ನೆ ಒಂದು ಅಡಿಷ್ನಲ್ ಪ್ಲ್ಯಾನ್ ಆಯ್ತಲ್ಲ, ಇನ್ನು ಚೆನ್ನೈ ಬೀಚ್. ಸೊ ಅಲ್ಲಿಗೆ ಹೋಗ್ಬಿಟ್ಟು ಬರೋಷ್ಟೊತ್ತಿಗೆ ಲೇಟ್ ಆಗೋಯ್ತು, ರಾತ್ರಿ ಫುಲ್ ಲೇಟ್ ಆಗೋಯ್ತು. ಬಂದು ನಾವು ರೂಮಲ್ಲಿ ರೆಸ್ಟ್ ಮಾಡಿಬಿಟ್ವಿ. ಬರೋಷ್ಟೊತ್ತಿಗೆ ಏನಿಲ್ಲ ಅರೌಂಡ್ 11-11:30 ಆಗೋಗಿತ್ತು. ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿತ್ತು. ಒಳಗಡೆ ದೇವರು, ಅವ್ರ ಒಳಗಡೆ ಫೋಟೋ ತೊಗೊಳಕ್ಕೆ ಬಿಡಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಕಂಚಿಯಲ್ಲಿ ವಿಷ್ಣು ಪರಮಾತ್ಮ ಬಲಿ ಕೊಟ್ಟಿರೋದಂತೆ, ಬಲಿ ಚಕ್ರವರ್ತಿನ. ಇಲ್ಲೇ ಮುಕ್ತಿ ಸಿಕ್ಕಿರೋದು. 1000 ವರ್ಷದ್ದು ಹಳೆ ದೇವಸ್ಥಾನ ಅಂತ. 1000 ವರ್ಷದ ಹಳೆ ದೇವಸ್ಥಾನ ಇದು ತುಂಬ ಚೆನ್ನಾಗಿದೆ. ಇದೆಲ್ಲ ನಮ್ಗೆ ಗೊತ್ತೇ ಇಲ್ಲ. ಇಲ್ಲಿ ಬಂದಮೇಲೆ ನೋಡಬೇಕು ನಾವು ಎಲ್ಲ ದೇವಸ್ಥಾನ. ಇನ್ನೇನೆಂದರೆ ಒಂದು ಭಾಷೆ ಬರಬೇಕು, ಇಲ್ಲ ಮ್ಯಾನೇಜ್ ಮಾಡಬೇಕು. ಮ್ಯಾನೇಜ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ, ತುಂಬ ಸ್ಕ್ಯಾಮ್ಗಳು ನಡೆಯುತ್ತೆ. ರೂಮ್ಗಳು ಸ್ಕ್ಯಾಮ್ ಆಗಲಿ, ಪ್ರತಿಯೊಂದೂ ಸ್ಕ್ಯಾಮ್ಗಳು ನಡೆಯುತ್ತೆ. ಆಮೇಲೆ ದೇವಸ್ಥಾನ ತೋರಿಸ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತಾರೆ, ಅದನ್ನು ಅಷ್ಟೇ ತುಂಬ ಸ್ಕ್ಯಾಮ್ ನಡೆಯುತ್ತೆ. ಬಟ್ ಹುಷಾರಾಗಿರಿ, ಎಲ್ಲ ನಿಮ್ಗೆ ಗೂಗಲಲ್ಲೇ ಸಿಗುತ್ತೆ, ನೋಡ್ಕೊಂಡು ಬರ್ಬೋದು. ಸುಮ್ಮನೆ ಅವ್ರನ್ನ ನಂಬಿ ಇವ್ರನ್ನ ನಂಬಿ ಮೋಸ ಹೋಗ್ಬೇಡಿ. ಯಾರಾದರೂ ಬಂದರೆ ಮೋಸ ಹೋಗ್ಬೇಡಿ. ನೋಡಿ ಕಂಚಿ ಕಾಮಾಕ್ಷಮ್ಮ ದೇವಸ್ಥಾನಕ್ಕೆ ಬಂದು 4 ಕಡೆ ಗೋಪುರಗಳು ಬರುತ್ತೆ. ತುಂಬ ಚೆನ್ನಾಗಿದೆ. ಯಾರಾದರೂ ಬಂದಿದ್ರೆ, ಯಾರಾದರೂ ಬಂದು ವಿಸಿಟ್ ಮಾಡಿ ಹೋಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೋಗಿದ್ವಿ ಅಂತ ಹೇಳ್ಬಿಟ್ಟು. ಬನ್ನಿ ಈಗ ಇನ್ನೊಂದು ಟೆಂಪಲ್ಗೆ ಹೋಗೋಣ. ಇಲ್ಲಿ ಶ್ರೀ ಅತ್ತಿವರದರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕಲ್ಯಾಣಿ ಎಲ್ಲ ಇದೆ, ನೆಕ್ಸ್ಟ್ ಲೆವೆಲ್ ದೇವಸ್ಥಾನ ಮಾತ್ರ ತುಂಬ ಪೀಸಾಗಿದೆ. ಬಟ್ ಬಿಸಿಲು ಗೈಸ್. ಅಲ್ಲಿ ಆಂಧ್ರ ಸೈಡ್ ನೋಡಿದ್ರೆ ಮಳೆ, ಈ ತಮಿಳ್ನಾಡು ಸೈಡ್ ಬಂದರೆ ಬಿಸಿಲು. ದೇವ್ರನ್ನ ಫೋಟೋ ತೆಗಿಯಕ್ಕೆ ಬಿಡ್ತಾಯಿಲ್ಲ. ಅದು ಬೆಳ್ಳಿದು ಬಲ್ಲಿ. ಆರ್ಕಿಟೆಕ್ಟ್ ಮಾತ್ರ ಸೂಪರ್ ಆಗಿದೆ. ಇಳಿಬೇಕು ಮತ್ತೆ ಸೇಮ್ ಇಲ್ಲೇ ಹತ್ತಿದ್ದು. ದರ್ಶನ ಆಯಿತು, ಚೆನ್ನಾಗಾಯಿತು, ತುಂಬ ಚೆನ್ನಾಗಾಯಿತು. ನಾನು ನಿಮ್ಮ ಬಗ್ಗೆ ಎಲ್ಲ ಕೇಳ್ಕೊಂಡಿದ್ದೀನಿ, ಒಳ್ಳೇದಾಗಲಿ ನಿಮಗೆಲ್ಲ ಅಂತ ಹೇಳ್ಬಿಟ್ಟು. ತುಂಬ ಖುಷಿ ಆಗುತ್ತೆ ಗೈಸ್. ಈ ಥರ ದೇವಸ್ಥಾನಗಳು ತುಂಬ ವರ್ಷ ಆದಮೇಲೆ ಈಚೆ ಸುತ್ತಾ ಇರೋದಕ್ಕೆ ತುಂಬ ಖುಷಿ ಆಗುತ್ತೆ. ಇದೇ ಪ್ರತಿ ವರ್ಷ ಬರ್ತಾ ಇದ್ವಿ, ಒಂದು 2 ವರ್ಷ ಗ್ಯಾಪ್ ಆಗೋಯ್ತು. ಇಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ವಿ, ಏಕಾಂಬರೇಶ್ವರ ಟೆಂಪಲ್ ಅಂತ ಹೇಳ್ಬಿಟ್ಟು. 30 ಫ್ಲೋರ್ ಇದೆ ಗೈಸ್. ಎಲ್ಲ ಗೋಪುರಗಳು ರೆಡಿ ಮಾಡ್ತಾವ್ರೀಗ. ಒಳಗಡೆ ಎಲ್ಲ ರೆಡಿ ಆಗ್ತಿದೆ ಗೈಸ್. ಪಾಪ ಬಿಸಿಲು ಗೈಸ್, ಹೆವಿ ಬಿಸಿಲು. ತುಂಬ ಚೆನ್ನಾಗಿದೆ ಇಲ್ಲಿ. ನೆಕ್ಸ್ಟ್ ಲೆವೆಲ್ ಆರ್ಕಿಟೆಕ್ಟು, ತುಂಬ ಚೆನ್ನಾಗಿದೆ. ಬನ್ನಿ ಈಗ ಫುಲ್ಲು ನೋಡೋಣ. ಹಂಗೆ ಆ್ಯಕ್ಚುಲಿ ಮೊಬೈಲ್ ಅಲೋ ಇಲ್ಲ, ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಹಿಂಗೆ ನೋಡ್ತಾ ಇದ್ರೆ ನೋಡಿ, ಅಲ್ಲಿ ಎದುರುಗಡೆ ಶಿವ ಕಾಣಿಸುತ್ತೆ ನೋಡಿ. ಕಲ್ಯಾಣಿ ಇದೆ, ಕಲ್ಯಾಣಿ ತೋರಿಸ್ತೀನಿ ನಿಮಗೆ. ನಮ್ಮಪ್ಪ ಮೋದಿಗೆ ಫೋನ್ ಮಾಡ್ತಾರೆ. ಹೆವಿ ಬಿಸಿಲು, ಕಾಲು ಸುಡುತ್ತದೆ ಗೈಸ್ ಇಲ್ಲಂತ. ಹೆವಿ ಬಿಸಿಲು. ಡೈರೆಕ್ಟ್ ರೂಮ್ಗೆ ಹೋಗ್ತಾ ಇದ್ದೀವಿ. ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ
ಬ್ಯಾಂಗ್ಳೂರಿಗೆ ಹೋಗೋದು. ಬ್ಯಾಂಗ್ಳೂರಿಗೆ ಆನ್ ದ ವೇ ಹೋಗ್ತಾ ಏನಾದರೂ ಇತ್ತು ಅಂದರೆ ದೇವಸ್ಥಾನ ಅದು ಇದು ತೋರಿಸ್ತೀನಿ. ಬೆಂಗಳೂರು ಕಡೆಗೆ ಹೊರಟ್ವಿ. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಆನ್ ದ ವೇ ಎಲ್ಲಮ್ಮ ಹೋಗ್ತಾ ಇದೀವಿ, ಗೋಲ್ಡನ್ ಟೆಂಪಲ್, ಬೇಲೂರು ಹತ್ರ ಗೋಲ್ಡನ್ ಟೆಂಪಲ್ ಆನ್ ದ ವೇನೆ. ಸೊ ಅದೊಂದು ವಿಸಿಟ್ ಕೊಟ್ಟು, ಯಾಕಂದರೆ ಟೆಂಪಲ್ ರನ್ನಲ್ಲಿ ಅದೊಂದು ಇರಲಿ ಆ್ಯಡ್ ಮಾಡಿದ್ದೀವಿ. ಸೊ ಅದಕ್ಕೇನೆ ಅದನ್ನು ಮುಗಿಸ್ಕೊಂಡು ಬ್ಯಾಂಗ್ಳೂರು ಹೋಗ್ತೀವಿ. ಗೋಲ್ಡನ್ ಟೆಂಪಲ್ ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಈಗ ಗೋಲ್ಡನ್ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಈ ಮ್ಯೂಸಿಕ್ ಬರ್ತಾ ಇದೆ, ಅದಕ್ಕೆ ಜೋರಾಗಿ ಮಾತಾಡ್ತಾ ಇದ್ದೀನಿ. ಬನ್ನಿ ಇವಾಗ ಹೋಗೋಣ, ಹೋಗಿ ಗೋಲ್ಡನ್ ಟೆಂಪಲ್ ನೋಡ್ಕೊಂಡು ಬರೋಣ. ಒಳಗಡೆ ಮೊಬೈಲ್ ಅಲೋ ಇಲ್ವಂತೆ, ನೋಡೋಣ, ಟ್ರೈ ಮಾಡೋಣ. ಒಳಗಡೆ ಆದಷ್ಟು ವಿಡಿಯೋ ತಗೊಳೋದಕ್ಕೆ ಬನ್ನಿ ಹೋಗೋಣ. ಮಹಾಲಕ್ಷ್ಮಿ ನಮೋಸ್ತುತೆ. ಇವಾಗ ದರ್ಶನ ಮುಗಿಸ್ಕೊಂಡ್ ಬಂದ್ವಿ. ಒಳಗಡೆ ಮೊಬೈಲ್ ಬಿಟ್ಟಿಲ್ಲ, ಇಲ್ಲೇ ಹೊರಗಡೆನೇ ಇದು ಮಾಡಿದ್ವಿ. ನೋಡಿ ದೇವಸ್ಥಾನ ಇದೆ, ಬಟ್ ಅದು ಗೂಗಲಲ್ಲಿ ನೋಡ್ಕೋದ್ರೆ ಸ್ಟಾರ್ ಅಂತ ಬರುತ್ತಲ್ಲ, ಸೊ ಆ ಸ್ಟಾರ್ ಥರ ಇರುತ್ತೆ. ಮೊಬೈಲ್ ಹೊರಗಡೆ ಬಿಟ್ಟಿಲ್ಲ. ಸೊ ಇವಾಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಊಟ ಮಾಡಿಕೊಂಡು ಬೆಂಗಳೂರಿಗೆ ಹೋಗೋದೇನೆ. ಬನ್ನಿ ಇವಾಗ ಊಟಕ್ಕೆ ಹೋಗೋಣ. ಇಲ್ಲೇ ಎಲ್ಲ ಆನ್ ದ ವೇ ಎಲ್ಲಾದರೂ ಇದ್ದರೆ ಊಟ ಮಾಡಿಕೊಂಡು ಬೆಂಗಳೂರಿಗೆ ಹೋಗೋದು. ಇವಾಗ ಊಟಕ್ಕೆ ಬಂದಿದ್ದೀವಿ. ಊಟ ಮುಗಿಸ್ಕೊಂಡು ಇವಾಗ ಓಡೋದು ಬೆಂಗಳೂರಿಗೆ. ನೋಡಿ ಎಲ್ಲ ಸುಸ್ತಾಗ್ಬಿಟ್ಟವ್ರೆ, ನೋಡಿ ಫುಲ್ ಟಯರ್ಡ್. ನಮ್ಮ ಅಪ್ಪನೂ ಫುಲ್ ಟಯರ್ಡ್ ಆಗ್ಬಿಟ್ಟು, ಫುಲ್ ಎಲ್ಲರೂ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಸ್ವಲ್ಪ ತಿನ್ಬಿಟ್ಟು ಹೊರಡೋದೇನೆ ಈಗ. ಊಟ ಎಲ್ಲ ಮುಗೀತು, ಈಚೆ ಬಂದ್ವಿ. ಈಗ ಈ ಊಟ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೀವಿ. ಎಲ್ಲರ ಪ್ಲೇಸಸ್ಸು ನೋಡೋದು ಫುಲ್ ಟಯರ್ಡ್ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ರತಿಯೊಂದು ದೇವಸ್ಥಾನನೂ ಕವರ್ ಮಾಡಿದ್ದೀನಿ. ಎಲ್ಲೆಲ್ಲಿ ಪ್ಲೇಸಸ್ ತೋರಿಸ್ಬೇಕೋ ಅದೆಲ್ಲ ತೋರಿಸಿದ್ದೀನಿ ವಿಡಿಯೋದಲ್ಲಿ. ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ, ಫುಲ್ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮ ಜೊತೆ ನೀವೂ ಟ್ರಾವೆಲ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.